ಎರಡನೇ ಮದುವೆ ಈಗ ಫಿಕ್ಸ್ ಆಯಿತು ಅಂತಲೇ ಕೂಡ ಹೇಳ್ಬೋದು. ಹೌದು, ಎರಡನೇ ಮದುವೆ ಈಗ ಚಂದನ್ ಶೆಟ್ಟಿ ಅವ್ರದ್ದು ಫಿಕ್ಸ್ ಆಗಿದೆ. ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಚಂದನ್ ಶೆಟ್ಟಿ ಅವರು ಈಗ ಎರಡನೇ ಮದುವೆ ಆಗ್ತಿದ್ದಾರೆ. ಏನು ಸುದ್ದಿ ಅಂತ ನೋಡ್ತಾ ಬಂದರೆ ಈಗಾಗಲೇ ನಿವೇದಿತಾ ಗೌಡಗೆ ವಿಚ್ಛೇದನವನ್ನು ಕೂಡ ಕೊಟ್ಟರು. ನಿವೇದಿತಾ ಗೌಡ ಜೀವನದಲ್ಲಿ ಬಿಗ್ ಬಾಸ್ನ ಬಂದು ಅಣ್ಣ ತಂಗಿ ಅಂತ ಹೇಳಿ ಮದುವೆಯಾಗಿ ನಂತರ 2 ವರ್ಷಕ್ಕೆ ಅವಳ ಅವತಾರಗಳನ್ನು ನೋಡಲಾರದೆ ಇದನ್ನು ಡೈವರ್ಸನ್ನು ಕೊಟ್ಟ ನಂತರ ನಿವೇದಿತಾ ಗೌಡ ಫುಲ್ಲು ಫ್ರೀ ಎಂಬಂತೆ ಈಗ ಹೊಸದಾಗಿ ಒಳ್ಳೊಳ್ಳೆ ವೀಡಿಯೋಗಳು ಫೋಟೋಶೂಟ್ಗಳು ತೋರಿಸ್ತಿದ್ದರು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬರು ನಾಯಕಿ ಜೊತೆ ಅಥವಾ ಹುಡುಗಿಯ ಜೊತೆ ಅವರು ತುಂಬಾ ಕ್ಲೋಸ್ ಆಗಿರೋ ಫೋಟೋವನ್ನು ಕಳಿಸಿ ನಾನು ಹೊಸ ಜೀವನ ಶುರು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಹೊಸ ಜೀವನವನ್ನು ಶುರು ಮಾಡ್ತಿರೋದು ಮದುವೆ ವಿಚಾರದಿಂದ ಅಲ್ಲ. ಈಗ ಸೂತ್ರಧಾರಿ ಎಂಬ ಸಿನಿಮಾವನ್ನು ಮಾಡ್ತಿದ್ದಾರೆ. ಆ ಸೂತ್ರಧಾರಿ ಸಿನಿಮಾದಲ್ಲಿ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಆಗಿ ಚಂದನ್ ಶೆಟ್ಟಿ ಅವರು ಕಾಣಿಸ್ಕೊಳ್ತಿದ್ದಾರಂತೆ. ನನ್ನ ತಂದೆ ಅವರು ಹೇಳ್ತಾಯಿದ್ರು, ನೀನು ಯಾವಾಗ ಹೀರೋ ಆಗಿ ಸ್ಕ್ರೀನ್ ಮುಂದೆ ಬರ್ತೀಯ ಅಂತ. ಈಗ ಹೀರೋ ಆಗಿದ್ದೀನಿ, ಸ್ಕ್ರೀನ್ ಮುಂದೆ ಕೂಡ ಬಂದಿದ್ದೀನಿ. ಸೂತ್ರಧಾರಿ ಸಿನಿಮಾದಲ್ಲಿ ಈಗ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಆಗಿ ಪಾತ್ರವನ್ನು ಕೂಡ ಮಾಡ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ಆಶೀರ್ವಾದ ಹೀಗೆ ಇರಲಿ. ನನ್ನ ಎರಡನೇ ಮದುವೆ ಬಗ್ಗೆ ಅತಿ ಶೀಘ್ರದಲ್ಲಿ ತಿಳಿಸಲಿದ್ದೇನೆ ಅಂತಲೂ ಕೂಡ ಚಂದನ್ ಶೆಟ್ಟಿ ಅವರು ಆ ಬಗ್ಗೆಯೂ ಸಹ ಮಾತನಾಡಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.